ನಮಸ್ಕಾರ, ನಿಮ್ಮೆಲ್ರಿಗೂ ಬಾಂಧುಸ್ ಕಿಚನ್ಗೆ ಸ್ವಾಗತ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನಾವು ಪುಟ್ಟದಾಗಿ ಕಲಶಕ್ಕೆ ಬ್ಲೌಸ್ ಪೀಸಲ್ಲಿ ಸೀರೆ ಉಡ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. 4 ಥರ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದು ಪುಟ್ಟದಾಗಿ ದೇವ್ರ ಮನೆಯಲ್ಲೇ ಮಾಡ್ತೀನಿ ಅನ್ನೋರು ಈ ರೀತಿ ಮಾಡ್ಬೋದು. ತುಂಬ ಈಸಿ, ಸಿಂಪಲಾಗಿ ಮಾಡ್ತೀನಿ ಅನ್ನೋರು ಈ ರೀತಿ ಮಾಡ್ಬೋದು. ನೋಡಿ, ಮೊದಲನೇದಾಗಿ ಈ ಬ್ಲೌಸ್ ಪೀಸ್ ತೊಗೋಬೇಕು. ನೋಡಿ, ಈ ಥರ ಈಕ್ವಲ್ ಆಗಿ ನಾವು ಫೋಲ್ಡ್ ಮಾಡ್ಕೊಂಡು ಬರಬೇಕು. ಈಕ್ವಲ್ ಆಗಿರಬೇಕು. ಈ ರೀತಿ ಫೋಲ್ಡ್ ಮಾಡಿ ಸರಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿ ಕ್ಲಿಪ್ ಬರುತ್ತಲ್ಲ, ಈ ಕ್ಲಿಪ್ನ ಹಾಕ್ಕೊಳ್ಳಿ. 2 ಸೈಡ್ ಹಾಕ್ಕೋಬೇಕು. ಎರಡು ಸೈಡ್ ಹಾಕ್ಕೊಬೇಕು ಕ್ಲಿಪ್ಪು. ಎಕ್ಸ್ಟ್ರಾ ಇರೋ ಥ್ರೆಡ್ನೆಲ್ಲ ಈ ಥರ ಕಟ್ ಮಾಡ್ಕೊಂಬಿಟ್ಟು, ಇವಾಗಲೇ ಕಳ್ಸಕ್ಕೆ ಹಾಕಿದ್ಮೇಲೆ ಕಟ್ ಮಾಡಬಾರ್ದು ಅಂತಾರೆ. ನೋಡಿ, ಇವಾಗಲೇ ನಾವು ಈ ಥರ ಬಂದಿರೋ ಥ್ರೆಡ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು. ನೋಡಿ, ಒಂದು ಪುಟ್ಟು ಬಾಕ್ಸ್ಗೆ ಈ ಥರ ಕಳಶ ಇಟ್ಟು ಆ ಎಡ್ಜ್ ಇರುತ್ತಲ್ಲ ಅದಕ್ಕೆ ಪಿನ್ ಮಾಡ್ಕೋಬೇಕು. ಪಿನ್ ಮಾಡ್ಕೊಂಡು ಫುಲ್ ಪಿನ್ ಮಾಡಬಾರ್ದು. ಲಾಸ್ಟ್ ಒಂದು ಪ್ಲೇಟ್ಸ್ ಇರುತ್ತಲ್ಲ ಅದಕ್ಕೆ ಮಾತ್ರ ಪಿನ್ ಮಾಡಬೇಕು. ನೋಡಿ, ಈ ರೀತಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಪೀಸ್ನ ಇದೇ ರೀತಿ ಕಳಶಕ್ಕೆ ನಾವು ಹಾಕೋಬೇಕು. ಅದು ಸರಿ ಇದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು ನಾವು ಡಾಬ್ ಯಾವ ರೀತಿ ಕಟ್ತೀವೋ ಆ ಥರ ಕಟ್ಕೋಬೇಕು. ರಿಬ್ಬೆಲ್ಲ ಆಮೇಲೆ ತೆಗ್ದು ಪ್ಲೇಟ್ಸ್ನ ಸರಿ ಮಾಡ್ಕೋಬೋದು. ನೋಡಿ, ಈ ರೀತಿ ಡಾಬ್ನ ಯಾವ ರೀತಿ ಕಟ್ತೀವೋ ಆ ರೀತಿ ಕಟ್ಕೋಬೇಕು. ಈ ಥರ ಡಾಬ್ಗಳು ತುಂಬ ದೊಡ್ಡ ದಾರ ತಗೋಬೇಡಿ, ಚೆನ್ನಾಗಿ ಕಾಣಿಸ್ಬೋದು. ನನ್ನ ಹತ್ರ ಇಷ್ಟು ಪುಟ್ಟು ಡಾಬ್ ಇರಲಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ನೀವು ಡಾಬ್ ಇದ್ದರೆ ಡಾಬ್ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಥ್ರೆಡ್ನಲ್ಲಿ ಕಟ್ಕೋಬೇಕು. ಕಟ್ಟಿ ಹಾಕಿರೋ ಕ್ಲಿಪ್ನೆಲ್ಲ ಬಿಚ್ಚಿ ನೋಡಿ ಈ ಥರ ಪ್ಲೇಟ್ಸ್ನ ನಾವು ಮಾಡ್ಕೋಬೋದು. ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನೆಲ್ಲ. ಈ ವ್ರತದ ಮಹತ್ವ ಏನೆಂದರೆ, ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ನಾವು ಈ ವ್ರತನ ಆಚರಣೆ ಮಾಡ್ತೀವಿ. ಆರೋಗ್ಯ ಮತ್ತು ಐಶ್ವರ್ಯ, ಸಂತಾನ ಫಲಕ್ಕಾಗಿಯೂ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ವರ ಎಂದರೆ ವರವನ್ನು ನೀಡುವಳು ಎಂದು. ಮಹಾಲಕ್ಷ್ಮಿ ಎಂದರೆ ಐಶ್ವರ್ಯ ಹಾಗೂ ಸೌಭಾಗ್ಯದ ದೇವತೆ. ಆದ್ದರಿಂದ ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆ ದೇವಿಯ ಕೃಪೆ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ನೀವು ಅಷ್ಟೇ ತುಂಬ ಆಡಂಬರವಾಗಿ ಗಡಿಬಿಡಿ ಮಾಡಿಕೊಂಡು ಈ ಹಬ್ಬನ ಆಚರಣೆ ಮಾಡೋಕ್ಕೆ ಹೋಗಬೇಡಿ. ತುಂಬ ಭಕ್ತಿ ಭಾವದಿಂದ ಆಚರಣೆ ಮಾಡಿ. ಇಷ್ಟು ಸಿಂಪಲಾಗಿ ಮಾಡಿಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಇಷ್ಟಾನುಸಾರ ನಮಗೆ ಯಾವ ರೀತಿ ಬೇಕೋ ಆ ಥರ ಅಲಂಕಾರನ ನಾವು ಮಾಡ್ಕೋಬೋದು. ನಾನು ಈ ಥರ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಇದೇ ಥರ ನಾವು ಇದು ಫಸ್ಟಲ್ಲಿ ಹಾಕಿರ್ತೀವಲ್ಲ ಅದನ್ನು ತೆಗಿಯೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ತೆಗ್ದಿಲ್ಲ ನಾನು, ಆ ಥರ ಹಾಕಿದ್ದೀನಲ್ಲ ಅದನ್ನು ಹಂಗೆ ಬಿಟ್ಟು ನೋಡಿ, ಈ ಥರ ಹಾಫ್ ಸ್ಯಾರಿ ಥರ ನಾವು ಲಂಗ ದಾವಣಿ ಥರ ಹಾಕ್ತೀವಲ್ಲ ಸ್ಯಾರಿ, ಆ ಥರ ನಾನು ಇವಾಗ ಉಡಿಸ್ತಾ ಇದ್ದೀನಿ. ನೋಡಿ, ಅದು ಅಷ್ಟೇ ತುಂಬ ಈಸಿ. ನಾವು ಪಲ್ಲುನ ಯಾವ ಥರ ಪಿನ್ ಮಾಡ್ಕೊತೀವಿ, ನಾನು ಪಿನ್ ತುಂಬ ಬಳಸಿಲ್ಲ ಇದರಲ್ಲಿ. ಪಿನ್ ಜಾಸ್ತಿ ಹಾಕಬಾರ್ದು ಅಂತ ಹೇಳ್ತಾರೆ. ನೋಡಿ, ಈ ಥರ ಹಾಕ್ಕೋಬೇಕು. ನಾವು ಸ್ಯಾರಿ ಯಾವ ಥರ ಹಾಫ್ ಸ್ಯಾರಿ ಯಾವ ಥರ ಹಾಕ್ಕೊತೀವೋ ಆ ಥರ
ಆ ಒಂದು ಎಡ್ಜನ್ನ ಮಾತ್ರ ತೊಗೊಂಬಂದು ನಾವಲ್ಲಿ ಇಟ್ಕೋಬೇಕು. ನೋಡಿ ಅಲ್ಲೂ ನಾನು ಪಿನ್ ಹಾಕಿಲ್ಲ, ಸುಮ್ಮನೆ ಹಂಗೆ ಅಡ್ಜಸ್ಟ್ ಮಾಡಿ ಕಟ್ಬಿಡಬೇಕು. ಜಾಸ್ತಿ ಪಿನ್ನೆಲ್ಲ ಹಾಕೋದಕ್ಕೆ ಹೋಗಬಾರ್ದು. ನೋಡಿ ಈ ಥರ ಮತ್ತೆ ಎಲ್ಲ ಸರಿ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ಕೋಬೇಕು. ಮತ್ತು ನಾವು ಆವಾಗಲೇ ಯಾವ ರೀತಿ ಕಟ್ಕೊಂಡ್ವೋ ಆ ರೀತಿ ಕಟ್ಕೋಬೋದು.